ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಗೈಸ್. ಏನು ಮ್ಯಾಚ್ ಗುರು ನೆನ್ನೆ ಪಾಪ ಕೆ ಕೆ ಆರ್ ಅಂತೂ ಈ ಒಂದು ಸೀಸನ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಲ ಏನೋ ಮಿರಾಕಲ್ ಮಾಡ್ತಾರೆ, ಪಕ್ಕ ಏನೋ ಮಾಡ್ತಾರೆ ಅಂತ ಹೇಳಿದ್ರು. ಅಜಿಂಕ್ಯ ರಹಾನೆ ಬಂದಮೇಲೆ ಅಜಿಂಕ್ಯ ರಹಾನೆ ಏನೂ ಮಾಡೋಕ್ಕಾಗಲ್ಲ. ಅವರು ಎಲ್ಲ ಮ್ಯಾಚು ಕೂಡ ಅವ್ರ ಕೈಲಿ ಆದಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ಬಟ್ ಅವ್ರಿಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಆ್ಯಕ್ಚುಲಿ ಹೈಬ್ರಿಡ್ ಆದರೂ ತುಂಬ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ ಆ್ಯಕ್ಚುಲಿ ಕೆ.ಕೆ.ಆರಲ್ಲಿ. ನಿಮ್ಗೆ ಗೊತ್ತಿರೋಂಗೆ ವೆಂಕಟೇಶ್ ಈ ಒಂದು ಸೀಸನ್ ಸಖತ್ ಹೈ ಪ್ರೈಸ್ಗೆ ಹೋದರು, ಕೆ.ಕೆ.ಆರ್ ತೊಗೊಂಡ್ರು. ಬಟ್ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರ್ತಿಲ್ಲ. ಎಲ್ಲ ಮ್ಯಾಚು ಬಂದುಬಿಟ್ಟು ಒಳ್ಳೆ ಟೆಸ್ಟ್ ಆಡ್ಬಿಟ್ಟು ಹೋಗ್ತಾ ಇದ್ದಾರೆ. ಒಂದು ಮ್ಯಾಚ್ ಮಾತ್ರ ಹೊಡೆದಿದ್ದು 65. ಅದು ಬಿಟ್ಟರೆ ಅವ್ರ ಕಡೆಯಿಂದ ಬ್ಯಾಟರ್ ರನ್ಸೇ ಬಂದಿಲ್ಲ, ಯಾರು ಕೂಡ ರನ್ಸ್ ಬರ್ತಿಲ್ಲ. ಮತ್ತು ಬೌಲಿಂಗ್ ಅಟ್ಯಾಕ್ ಕೂಡ ಚೆನ್ನಾಗಿ ಕಾಣ್ತಿಲ್ಲ ಕೆ.ಕೆ.ಆರ್ ಕಡೆ. ಏನಕ್ಕೆ ಸೋಲ್ತಾ ಇದ್ದಾರೆ. 8 ಮ್ಯಾಚಲ್ಲಿ ಆಲ್ಮೋಸ್ಟ್ ಅವ್ರು ಆಲ್ರೆಡಿ 6 ಮ್ಯಾಚ್ ಸೋತಿದ್ದಾರೆ, 2 ಗೆದ್ದಿರೋದು. ಟೇಬಲಲ್ಲಿ ಬಾಟಮ್ ಇದ್ದಾರೆ. ಬಟ್ ಜಿ.ಟಿ ಅಂತೂ ಸೀರಿಯಸ್ಲಿ ಲಾಸ್ಟ್ ಇಯರ್ ಅವರು ಒಳ್ಳೆ ಫಿನಿಷರ್ ಇದ್ರು ಅಂತಲೇ ಹೇಳ್ಬೋದು. ಬಟ್ ಈ ಇಯರು ಏನು ಓಪನಿಂಗ್ ಪೇರ್ ಅದು, ಎವ್ರಿ ಮ್ಯಾಚ್ ಓಪನಿಂಗ್ ಪೇರ್ ರನ್ಸ್ ಮಾಡ್ತಾ ಇದ್ದಾರೆ. ಬಟ್ ಶುಭ್ಮನ್ ಗಿಲ್ಲು ಬಿಟ್ಟರೆ ಸಾಯಿ ಸುದರ್ಶನ್ ಮಾತ್ರ ಎವ್ರಿ ಮ್ಯಾಚ್ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಬರ್ತಾ ಇದೆ. ಮಿಸ್ಟರ್ ಕನ್ಸಿಸ್ಟೆನ್ಸಿ ಅಂತ ಅವ್ರಿಗೆ ನೇಮ್ ಇಡಬೇಕು. ಎವ್ರಿ ಮ್ಯಾಚ್ ರನ್ ನೋಡಿದ್ದಾರೆ. ಏನು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಇವ್ರಿಗೆ ಇಂಡಿಯಾ ಯಾವಾಗ ಆಡಿಸ್ತಾರೋ ಗೊತ್ತಿಲ್ಲ. ಬಟ್ ಪಕ್ಕ ಇವ್ರಿಗೆ ಇನ್ನೊಂದು ವರ್ಷದಲ್ಲಿ ಇಂಡಿಯಾ ಪಕ್ಕ ಡೆಬ್ಯೂ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಆ ಥರ ಆಡ್ತಾ ಇದ್ದಾರೆ. ಬಟ್ ಕೆ.ಕೆ.ಆರ್ ಅವರು ಹೋಮ್ ಗ್ರೌಂಡಲ್ಲಿ ಟಾಸ್ನಾಗ ಗೆದ್ದುಬಿಟ್ಟು ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಚೇಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಪಂಜಾಬ್ ವಿರುದ್ಧ 115 ರನ್ನಿನ ಚೇಸ್ ಮಾಡೋಕ್ಕಾಗದೆ ಸೋತರು. ಅದಂತೂ ಸಖತ್ ಹೀನಾಯ ಸೋಲು. ಕೈಲಿರೋ ತುತ್ತ ಬಾಯಿಗೆ ಬರೋಕ್ಕೆ ಬಿಡಲಿಲ್ಲ ಅಂತಲೇ ಹೇಳ್ಬೋದು. ಆ ಥರನೇ ಆಯಿತು. ಬಟ್ ನಿನ್ನೆ ಮ್ಯಾಚು ಕೂಡ ಅವ್ರ ಕಷ್ಟನೇ ಆಯಿತು. ಅವ್ರ ಕಡೆ ಚೇಸ್ ಮಾಡೋರು ಯಾರೂ ಇರಲಿಲ್ಲ. ಬಟ್ ಜಿ.ಟಿ ಬ್ಯಾಟರ್ಸ್ ಬಗ್ಗೆ ಮಾತಾಡೋದಾದರೆ ಟಾಪ್ ನಾಚ್ ಅಂತಲೇ ಹೇಳ್ತೀನಿ. ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ಲು ಓಪನಿಂಗ್ ಪೇರ್ ಎವ್ರಿ ಮ್ಯಾಚ್ ರನ್ಸ್ ಮಾಡ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಮಾಡಿರ್ಬೋದು. ಬಟ್ ಸಾಯಿ ಸುದರ್ಶನ್ ಅಂತೂ ಎವ್ರಿ ಮ್ಯಾಚು ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಹೊಡಿತಾ ಇದ್ದಾರೆ. ಅವ್ರಿಗೆ ಇಂಡಿಯಾ ಆಡಿಸ್ಲೇಬೇಕು, ಡೆಬ್ಯೂ ಮಾಡಿಸ್ಲೇಬೇಕು. ಅದಾದಮೇಲೆ ಸಾಯಿ ಸುದರ್ಶನ್ ಔಟ್ ಆದಮೇಲೆ ಸ್ಟಾರ್ಟ್ ಮಾಡಿಕೊಂಡ್ರು ಶುಭ್ಮನ್ ಗಿಲ್ಲು 90 ರನ್ ಹೊಡೆದ್ರು. ಅಲ್ಲಿಂದ ಆದ್ಮೇಲೆ ಬಂದಿದ್ದೆ ನಮ್ಮ ಬಟ್ಲರ್ ಅವರು ಅಲ್ಲಿಂದ ಬಂದಾಗೆ ಸ್ಟಾರ್ಟ್ ಮಾಡಿದ್ರು. ಬಟ್ ಬಟ್ಲರ್ ಅವ್ರದ್ದು ಕ್ಯಾಚ್ ಇತ್ತು, ವೈಭವ್ ಅವರ ಕ್ಯಾಚ್ ಮಿಸ್ ಮಾಡ್ದಂಗೆ ಇನ್ನೂ ಸ್ಟಾರ್ಟ್ ಮಾಡಿದ್ರು. ಆ ಸ್ಟ್ಯಾಂಡರ್ಡ್ಸ್ಗೆಲ್ಲ ಹಿಡಿಬೇಕು ಗುರು ಕ್ಯಾಚಸ್ಸು, ಇಲ್ಲಾಂದರೆ ಕಷ್ಟ. ಬಟ್ ಇದರಲ್ಲಿ ಟಾಪ್ ಆರ್ಡರ್ಸ್ ಅಂತೂ ಜಿ.ಟಿಯಲ್ಲಿ ಸಕ್ಕದಾಗಿ ಆಡ್ತಿದ್ದಾರೆ. ಸೀರಿಯಸ್ಲಿ ಹೇಳ್ತೀನಿ. ಇನ್ನು ಟಾಪ್ ಆರ್ಡರ್ಸ್ನ ಔಟ್ ಮಾಡೋಕ್ಕೆ ಕಷ್ಟಪಡ್ತಿದ್ದಾರೆ ಅಪೋಸಿಟ್ ಟೀಮ್ಗಳು. ಟಾಪ್ ಆರ್ಡರ್ಸ್ ಕೂಡ ಸಕ್ಕದಾಗಿದೆ. ಜಿ.ಟಿಯಲ್ಲಿ ಮಿಡ್ಲ್ ಆರ್ಡ್ರು ಕೂಡ ಸಕ್ಕದಾಗಿದೆ. ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದಿದೆ ಕೆ.ಕೆ.ಆರ್ 199 ಅನಿಸುತ್ತೆ. ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದುಬಿಟ್ಟು ಇಲ್ಲಿ ನೋಡಿದ್ರೆ ಯಾರು ಓಪನಿಂಗ್ ಪೇರಲ್ಲಿ ಯಾರು ರನ್ಸೇ ಬರ್ದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಪಾಪ ಎಲ್ಲ ತಡ್ಕಾಡ್ತಾ ಇದ್ದಾರೆ. ಕೆ.ಕೆ.ಆರ್ ಅವರು ಕ್ವಿಂಟನ್ ಡಿಕಾಕ್ ಏನೂ ಆಗ್ತಿಲ್ಲ, ರನ್ಸ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಅಫ್ಘಾನಿಸ್ತಾನ ಪ್ಲೇಯರ್ಸ್ನ ಕರ್ಕೊಬಂದರು. ಬಟ್ ಅವರು ಕೂಡ 4 ಬಾಲ್ 1 ರನ್ ಅಷ್ಟೇ. ಸಿರಾಜ್ ಬಾಯ್ ಬಂದು ಡಮಾರ್ ಅಂತ LBW ಮಾಡಿಬಿಟ್ಟು ಫ್ಲಂಬು ಕಚ್ಕೊಂಡ್ರು. ಅಲ್ಲಿಗೆ ಮುಗಿದೋಯ್ತು. ಅದಾದಮೇಲೆ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದಿ ಫ್ರಂಟು ಅವರು 50 ನೋಡಿದ್ರು. ಪಾಪ ಅವರು ಎಷ್ಟು ಅಂತ ಮಾಡ್ತಾರೆ, ಪುಷ್ ಮಾಡಿದ್ರು. ಅವರು ಕೂಡ ಹೊಡೆದು ಔಟ್ ಆದರು. ಬಟ್ ಅದಾದಮೇಲೆ ಯಾರು ಕೂಡ ರನ್ಸೇ ಬಂದಿಲ್ಲ. ಬಟ್ ನನಗೆ ನನ್ನ ಶಾಕ್ ಆಯಿತು, ರಘುವಂಶರನ್ನ ಏನಕ್ಕೆ ಅಷ್ಟೊಂದು ಡೌನ್ ಕೆಳಗೆ ಕಳಿಸಿದೆ ಅಂತ ಹೇಳಿದ್ರೆ 5 ಡೌನು ಆ್ಯಕ್ಚುಲಿ 5 ಡೌನೇನೋ ಅಲ್ಲಿ ಕಳಿಸಿದ್ದಾರೆ. ಅವರು ಕೂಡ ಒಂಥರ ಸಾಯಿ ಸುದರ್ಶನ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಕಚ್ಕೊಂಡು ಇರೋ ಬಾಲ್ನ ಹೊಡ್ಕೊಂಡು ಇಲ್ಲ ಅಂದರೆ ಸಿಂಗಲ್ನ ಒಂಥರ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಿರ್ತಾರೆ. ಬಟ್ ಅವರು ಏನಕ್ಕೆ ಅಲ್ಲಿ ಕಳಿಸ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಅದಾದಮೇಲೆ ಅಷ್ಟೇ ವೆಂಕಟೇಶ್ ಅಯ್ಯರು, ರಜಲ್ಲು ಅವ್ರ ಆಟ ಏನೂ ನಡೀಲ್ಲ. ರಿಂಕು ಸಿಂಗು ಏನೋ ನಡೀತಿಲ್ಲ ಕೆ.ಕೆ.ಆರ್ ಅವ್ರದ್ದು. ಬಟ್ ಈ ಒಂದು ಸೀಸನ್ ಯಾಕೆ ಗೊತ್ತಿಲ್ಲ, ಕಾಲೆತ್ಕೋತಾರ ಕಾಣ್ತಾ ಇದ್ದಾರೆ ಕೆ.ಕೆ.ಆರ್ ಆ್ಯಕ್ಚುಲಿ. ಬಟ್ ಈ ಕಡೆ ನೋಡೋದಾದರೆ ಜಿ.ಟಿ ಕಡೆ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗ್ ಅಂತೂ ಟಾಪ್ ಕ್ವಾಲಿಟಿ ಎಲ್ಲನೂ ಕೂಡ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಒಂದು ಚಾನ್ಸ್ನೂ ಬಿಡ್ತಾ ಇಲ್ಲ. ಅವ್ರಿಗೇನಾದರೂ ಆಫ್ ಚಾನ್ಸ್ ಇದ್ದರೆ ಅದನ್ನು ಕನ್ವರ್ಟ್ ಮಾಡಿ ಒಟ್ಟಿನಲ್ಲಿ ಅವ್ರಿಗೇನಾದರೆ ಗೆಲ್ಲಬೇಕಷ್ಟೇ. ಆ ಥರ ಒಂದು ಪಾಸಿಟಿವ್ ವೈಬ್ನ ತಗೊಬರ್ತಾರೆ. ಯಾವ ಥರ ಅವ್ರು IPL ಸ್ಟಾರ್ಟ್ ಮಾಡಿ ಫಸ್ಟ್ ವರ್ಷನೇ ಕಪ್ ಗೆದ್ರು ಅದೇ ಥರ ಆಡ್ತಾ ಇದ್ದಾರೆ. ನೋಡ್ದ ಏನಾಗುತ್ತೆ ಅಂತ. ಬಟ್ ಕೆ.ಕೆ.ಆರ್ ಈ ರೀತಿ ಇದ್ದರೆ ಈ ಒಂದು ಸೀಸನ್ ಆಲ್ಮೋಸ್ಟ್ ಥ್ಯಾಂಕ್ ಯು ಅಂತಲೇ ಹೇಳ್ಬೋದು. 8 ಮ್ಯಾಚ್ ಆಡಿದ್ದಾರೆ, ಗೆದ್ದಿರೋದು 2 ಮ್ಯಾಚ್ ಬಾಟಮಲ್ಲಿ ಹೋಗ್ಬಿಟ್ಟಿದ್ದಾರೆ. 6 ಮ್ಯಾಚ್ ಹೋಗ್ತಾರೆ. ಇಲ್ಲಿಂದ ಕಮ್ಬ್ಯಾಕ್ ಮಾಡೋದು ತುಂಬ ಕಷ್ಟ ಇದೆ. ಬಟ್ ಎಲ್ಲ ಪ್ಲೇಯರ್ಸು ಸಪೋರ್ಟ್ ಮಾಡಬೇಕು. ಓಕೆನಾ, ಕ್ಯಾಚಿಂಗು ಡಿಪಾರ್ಟ್ಮೆಂಟಲ್ಲಿ ಫೀಲ್ಡಿಂಗು, ಬೌಲಿಂಗು, ಬ್ಯಾಟಿಂಗ್ ಎಲ್ಲನೂ ಕೂಡ ಡಿಪಾರ್ಟ್ಮೆಂಟಲ್ಲಿ ಚೆನ್ನಾಗಿ ಕೆಲಸ ಆದರೆ ಕೆ.ಕೆ.ಆರ್ಗೆ ಒಂದು ಚಾನ್ಸ್ ಇರುತ್ತೆ. ಬಟ್ ಗೆಲ್ಲೋ ಮ್ಯಾಚಲ್ಲಿ ಒಂದು ಸೋಲ್ಬಾರ್ದು. ಬಟ್ ಕರೆಕ್ಟಾಗಿ ಡಿಸಿಷನ್ ತೊಗೊಂಡ್ರೆ ಮಾತ್ರ ಈ ಒಂದು ಸೀಸನಲ್ಲಿ ಅವರು ಉಳ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಒಂದು 2 ಮ್ಯಾಚ್ ಅಷ್ಟೇ ಗೊತ್ತಾಗ್ಬಿಡುತ್ತೆ ಎಲ್ಲರದ್ದು ಬಂಡವಾಳ, ಯಾರು ಬರ್ತಾರೆ ಯಾರು ಬರೋಲ್ಲ ಅಂತ. ಇನ್ನೊಂದು 3-4 ಡೇಸ್ ಗೈಸ್ ಯಾರೆಲ್ಲ ಪ್ಲೇ ಆಫ್ಗೆ ಬರ್ತಾರೆ ಯಾರೆಲ್ಲ ಬರಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಕೆ.ಕೆ.ಆರ್, SRH, ಚೆನ್ನೈ ಆಲ್ಮೋಸ್ಟ್ ಈ ಸೀಸನ್ಗೆ
ಥ್ಯಾಂಕ್ ಯು. ಮಿಕ್ತವ್ರಿಗೆ ಸ್ವಲ್ಪ ಆಪರ್ಚುನಿಟಿ ಇದೆ, ಅದರಲ್ಲೂ ಟೇಬಲಲ್ಲಿ ಟಾಪ್ 5 ಆಪರ್ಚುನಿಟಿ ಇರುತ್ತೆ. ಬಟ್ ಅವ್ರು ಯಾವಾಗ ಕಾಲ ಎತ್ಕೋತಾರೋ ಗೊತ್ತಿಲ್ಲ. ಬಟ್ RCB ಅಂತೂ ಸಕ್ಕತ್ತಾಗಿ ಆಡ್ತಾಯಿದ್ದಾರೆ ಈ ಒಂದು ಸೀಸನ್ನು. ಬಟ್ KKR ಬಗ್ಗೆ ಏನು ಮಾತಾಡೋದು, ಇಷ್ಟೇ. ಅವ್ರು ಸ್ಟಾರ್ಟ್ ಮಾಡಿದ್ದು ನೋಡಿದ್ರೆ ಸಕ್ಕತ್ತಾಗಿತ್ತು, ಬಟ್ ಅವರು ಫಿನಿಶಿಂಗ್ ಕೂಡ ಡೌನ್ ಹೋಗ್ಬಿಟ್ಟಿದೆ. ಸೊ ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಆಗಿದೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.